ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರು ವೆಂಕಟೇಶ್. ಆ್ಯಕ್ಚುಲಿ ಇಲ್ಲಿ ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಸೊಪ್ಪು ಬೇಕಿತ್ತು ಹುಳಿ ಮಾಡೋಕ್ಕೆ. ಆ್ಯಂಡ್ ಇಲ್ಲೇ ಮಾಡ್ತಾಯಿದ್ದೆ, ಯಾಕಂದರೆ ಅಮ್ಮ ಬಂದಿದ್ರಲ್ಲ, ಹಾಗಾಗಿ ಸೊಪ್ಪಿನ ಹುಳಿ ಮಾಡೋಣ ಅಂತ ಬಂದೆ. ಸಾಕಷ್ಟು ಸೊಪ್ಪು ಬೇಸಿಗೆಗಾಲ ಆದರೂ ನಮಗೆ ಆ್ಯಕ್ಚುಲಿ ಆಚೆ ಕಡೆ ಮಾರ್ಕೆಟ್ಗಳಲ್ಲಿ ಅಷ್ಟು ಚೆನ್ನಾಗಿ ಸೊಪ್ಪು ಸಿಗ್ತಿಲ್ಲ. ನಮ್ಮ ಮನೇಲಿ ತುಂಬ ಸೊಪ್ಪು ಬಿಟ್ಬಿಟ್ಟಿದೆ. ಸೊ ಕಿಚ್ಚುತ್ತಾ ನಿಮ್ಗಳಿಗೂ ತೋರಿಸೋಣ ಅನ್ಕೊಂಡೆ. ನೋಡಿ ಫುಲ್ ಸೊಪ್ಪು. ಆ್ಯಂಡ್ ಈ ಸಲ ಗೋರಿಕಾಯಿ ಕೂಡ ಬಿಟ್ಟಿದೆ. ಇಷ್ಟು ಹಸಿರು ಇಟ್ಟಿರೋದೇ ಕಷ್ಟ, ಯಾಕೆಂದರೆ ತುಂಬ ಬಿಸಿಲಿದೆ. ಪಾಪ ಗಿಡಗಳಿಗೂ ಎಷ್ಟೇ ನಾವು ನೀರು ಹಾಕ್ತೀವಿ ಅಂದ್ರೂ ಹತ್ರ ಮಲ್ಕೊಂಬಿಟ್ಟಿರುತ್ತೆ ಸಂಜೆ ಅಷ್ಟೊತ್ತಿಗೆ. ಏನು ಮಾಡೋಕ್ಕಾಗಲ್ಲ. ತೋರಿಸ್ತೀನಿ. ತೆಂಗಿದು ದಂಟಿನ ಸೊಪ್ಪು ತುಂಬ ಬಿಟ್ಬಿಟ್ಟಿದೆ. ಆ್ಯಂಡ್ ಕೆಲವು ಬೀಜ ಹಾಕೋ ಸ್ಟಾರ್ಟ್ ಆಗಿದೆ. ಹಾಗಾಗಿ ನೋಡೋಣ ಎಷ್ಟು ಕಿತ್ಕೋತೀರಿ, ಯಾವ ಥರ ಸೊಪ್ಪು. ಆ್ಯಂಡ್ ದಂಟಿನ ಸೊಪ್ಪೆ, ಬೇರೆ ಏನು ಯಾವ ಸೊಪ್ಪು ಕಿತ್ತುತ್ತಿಲ್ಲ ಇವತ್ತು. ಈಗ ಬುಟ್ಟಿ ತೊಗೊಂಡು ಬಂದೀನಿ, ಬುಟ್ಟಿ ವಿತ್ ಕತ್ರಿ. ಸುಮಾರು ಸಲ ನಿಮ್ಗಳಿಗೆ ಸೊಪ್ಪನ್ನ ಹಾರ್ವೆಸ್ಟ್ ಮಾಡಿದ್ದನ್ನು ತೋರಿಸೇ ಇದೆ. ಆ್ಯಂಡ್ ಸಮ್ಮರ್ ಬಂತು ಅಂದರೆ ಮಾರ್ಕೆಟ್ಗಳಲ್ಲಿ ಸೊಪ್ಪು ಸಿಗೋದು ತುಂಬ ಕಷ್ಟ. ಬಟ್ ನಮ್ಮ ಮನೆಯಲ್ಲಿ ಇದ್ದಿದ್ರಲ್ಲಿ ಚಿಗುರು ಇದೆ, ಅಂದರೆ ನಮಗೆ ಆಗೋಷ್ಟು ಬರುತ್ತೆ. ನಾನು ದಿನ ಬೇರೆ ಬೇರೆ ಥರ ಸೊಪ್ಪು ಮಾಡಿಕೊಂಡ್ರೂ ಆಗುತ್ತೆ. ಪಾಲಕ್ ಆಗಿರ್ಬೋದು, ದಂಟು, ಒಂದು ಸ್ವಲ್ಪ ಮೆಂತ್ಯ, ಹಾಗೆ ಚಕ್ಕೋತ ಸೊಪ್ಪು ಇಷ್ಟಿದೆ. ಬಟ್ ಕೊತ್ತಂಬರಿ ಸೊಪ್ಪು ಮತ್ತೆ ನಾನು ಹಾಕ್ಕೋಬೇಕು. ಯಾಕೆ ಅಂತಂದರೆ ಬೇಸಿಗೆ ಆಗಿರೋದ್ರಿಂದ ಅಷ್ಟೊಂದು ಬರ್ತಿಲ್ಲ ಸದ್ಯಕ್ಕೆ, ಬೇಗ ಬೇಗ ಒಣಗೋದಂಗೆ ಆಗ್ತಾಯಿದೆ. ಬಟ್ ನಮಗೆ ಅಡುಗೆಗೆ ಸೊಪ್ಪಿದ್ರೆ ಬೇರೆ ತರಕಾರಿಗಳು ಅವಾಯ್ಡ್ ಮಾಡೋದು ನಡೆಯುತ್ತೆ ತರೋದು. ಬಟ್ ನಾನು ಸೊಪ್ಪಂತೂ ಸುಮಾರು ವರ್ಷಗಳೇ ಆಗೋಯಿತು ನಾವು ಅಂಗಡಿಯಿಂದ ಸೊಪ್ಪನ್ನು ತೊಗೊಂಡು ಬಂದು. ಆ್ಯಂಡ್ ನಾನು ಸೊಪ್ಪನ್ನ ಫುಲ್ ಬುಡದ ಸಮೇತ ಕಿತ್ಕೊಳ್ಳಲ್ಲ. ಇನ್ನು ಮೇಲೆ ಕಿತ್ಕೊಂಡ್ರೆ ಮತ್ತೆ ಅದು ಚಿಗುರ್ಕೊಳ್ಳುತ್ತೆ. ಸೊ ಒಂದು 3-4 ಸಲ ಬರುತ್ತದು. ಹಾಗಾಗಿ ಎಷ್ಟು ಬಲ್ತಿರುತ್ತೋ ಅಷ್ಟು ಮಾತ್ರ ಕಿತ್ಕೊಂಡಿರ್ತೀನಿ. ಹಾಗೆ ಕೆಲವು ಎಲೆಗಳು ಹಾಗಾಗಿ ಬಿಟ್ಟಿರ್ತೀನಿ. ಎಮರ್ಜೆನ್ಸಿಗೆ ಬೇಕು ಅನ್ನೋ ಸ್ವಲ್ಪ ಬೇಳೆ ಎಲ್ಲ ಹಾಕ್ಕೊಂಡು ಪಲ್ಯನೂ ಮಾಡ್ಕೊಬೋದು, ಸೊಪ್ಪಲ್ಲಿ ಅಂತ. ಇಷ್ಟು ಕಿತ್ಕೊಂಡೆ ದಂಟಿನ ಸೊಪ್ಪು. ಫ್ರೆಶ್ ಆಗಿದೆ. ಏನಾದರೂ ಮನೇಲಿ ಬೆಳೆದಿದೆ ಅಂದರೆ ಅದನ್ನು ಕಂಪ್ಯಾರಿಸನೇ ಇಲ್ಲ ಯಾವುದಕ್ಕೂ. ಪಾಲಕ್ಕು ಇದೆ, ಬಟ್ ಇವತ್ತು ದಂಟಿನ ಸೊಪ್ಪನ್ನ ಹುಳಿ ಅಂತ ಅಂದ್ಕೊಂಡು ದಂಟಿನ ಸೊಪ್ಪು ಕಾಳು ಹುಳಿ. ಹಾಗಾಗಿ ಇಲ್ಲ, ತುಂಬ ದಿನಗಳಿಂದ ಈ ಒಂದು ಐಸ್ ಕ್ರೀಮ್ ತುಂಬ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ನಾನು ಬಟ್ ಇವತ್ತು ಟ್ರೈ ಮಾಡ್ತೇನೆ. ಹಾಗೆ ತುಂಬ ಜನ ಟ್ರೈ ಮಾಡಿರ್ತೀರಾ, ಇಷ್ಟ ಆಗಿರುತ್ತೆ ಇಷ್ಟ ಆಗಿಲ್ಲ ನನಗೂ ಗೊತ್ತಿಲ್ಲ. ಸೊ ತರಿಸ್ಕೊಂಡಿದ್ದೀನಿ ಆಮ್ಚಿ ಐಸ್ ಕ್ರೀಮ್. ಯಾವ ಥರ ಇದೆ ನನಗೂ ಗೊತ್ತಿಲ್ಲ, ಬಟ್ ಸ್ವಲ್ಪ ಹೆವಿಯರ್ ಪ್ರೈಸಲ್ಲೇ ಇದೆ. ಆಲ್ಮೋಸ್ಟ್ 200 ರೂಪೀಸ್ ಇದಕ್ಕೆ. ನೋಡೋಣ, ಅದಕ್ಕೆ ಒಂದೇ ತರಿಸಿರೋದು. ತುಂಬ ಹಂಗೆಲ್ಲ ಯೂಶ್ವಲಿ ಹಂಗೆಲ್ಲ ಅಷ್ಟೊಂದು ತರ್ಸೋಕ್ಕೋಲ್ಲ. ನಾವು ಐಸ್ ಕ್ರೀಮ್ ತಿನ್ನಲ್ಲ ಅಂತಲ್ಲ, ಬಟ್ ಸ್ವಲ್ಪ ರೇರ್. ತುಂಬ ಫ್ರೀಕ್ವೆಂಟಾಗಿ ನಾವು ಐಸ್ ಕ್ರೀಮ್ ತಿಂತೀವಿ ಆ ಥರ ಎಲ್ಲ ಇಲ್ಲ. ಅಂದರೆ ಇಷ್ಟನೇ ಐಸ್ ಕ್ರೀಮ್ ಅಂದರೆ. ವುಡನ್ ಸ್ಪೂನ್ ಈ ಶೇಪ್ನಲ್ಲಿ ಇದೆ, ಬಟ್ ಇದೇನು ಬೇಡ ಅನ್ಸುತ್ತೆ, ಹಂಗೆ ತಿನ್ಬೋದೇನೋ. ಮ್ಯಾಂಗೋ ಶೇಪ್ನಲ್ಲೇ ಐಸ್ ಕ್ರೀಮ್ ಇದೆ ಅಷ್ಟೇ. ಹೀಗೆ ತಿಂದು ನೋಡ್ಬೋದು, ಟೇಸ್ಟ್ ಮಾಡಿ. ಹಾಗೆ ತಿನ್ನಬೇಕು. ಸಮ್ಮರ್ಗೆ ಹೇಳಿ ಮಾಡಿಸ್ದಂಗಿದೆ. ಶೇಪು ಆಲ್ಮೋಸ್ಟ್ ನಿಮಗೆ ಮ್ಯಾಂಗೋ ಥರನೇ ನೋಡಿ. ಕೆಳಗಡೆ ಆರೆಂಜು, ಮೇಲೆ ಎಲ್ಲೋ, ಅದ್ರ ಮೇಲೆ ಗ್ರೀನ್. ಬಟ್ ಮೇಕಿಂಗ್ ಮಾತ್ರ ಸಕ್ಕತ್ತಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಹುಳಿಯೆಲ್ಲ ಇಲ್ಲ ಅಂತ ಲೈಟಾಗಿ ಒಂಥರ ಮಾವಿನ ಹಣ್ಣು ತಿಂದಂಗೆ ಇದೆ. ಚೆನ್ನಾಗಿದೆ ಅಂತ ಅನಿಸ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ಎನಿವೇಸ್ ಟೇಸ್ಟ್ ಚೆನ್ನಾಗಿದೆ. ಆ್ಯಕ್ಚುಲಿ ಮೊನ್ನೆ ನಾನು ಹೇಳಿದೆ, ಸುಮಾರು ವೀಡಿಯೋಗಳ ಹಿಂದೆ ಹೇಳಿದೆ ಗ್ಯಾಸ್ ಸ್ಟವ್ ಚೇಂಜ್ ಮಾಡಬೇಕು ಅಂತ. ಸೊ ನೋಡ್ತಿರ್ಬೇಕಾದ್ರೆ ಆನ್ಲೈನಲ್ಲಿ ತರಿಸ್ಕೊಂಡೆ. ಒಳ್ಳೆ ಪ್ರೈಸ್ಗೆ ಸಿಕ್ತು. ಯಾವುದು ಕಂಪ್ನಿದು ಎಲ್ಲ ತೋರಿಸ್ತೀನಿ. ಮತ್ತು 4 ಬರ್ನರೇ ತರಿಸ್ಕೊಂಡಿದ್ದು. ಇದೇನಾಗ್ತಿದೆ ಅಂದರೆ ಲೈಕ್ ಇವೆರಡು ಚೆನ್ನಾಗಿ ಉರಿಯುತ್ತಿದ್ದು ಇದರಲ್ಲಿ. ಈ ಮುಂದೆ ಎಷ್ಟು ಸರ್ವಿಸ್ ಮಾಡಿಸಿದ್ರು ಅದು ಜೋರಾಗಿ ಉರಿತಾನೆ ಇಲ್ಲ. ಅಥವಾ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಅಂತನೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಟೈಮ್ ಟು ಚೇಂಜ್. 4 ಬರ್ನರೇ ತೊಗೋಣ ಅಂತ ಪ್ಲಾನ್ ಮಾಡಿ. 2 ನಮ್ಗೆ ಏನಾಗ್ತದೆ, 4 ಅಭ್ಯಾಸ ಹೋಗ್ಬಿಟ್ಟಿದೆಯಲ್ಲ. 2 ತುಂಬ ಚಿಕ್ಕದು ಅನಿಸುತ್ತೆ. ಇದರ ಪ್ಯಾರಲ್ಲಿ 4 ಕುಕ್ ಮಾಡೋದು. ಯೂಶ್ವಲಿ ಸುಮಾರು ಸಲ ನೀವು ನೋಡಿದ್ದೀರಾ, 4 ಯೂಸ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ತಾಯಿದ್ದೆ, ನಿಮ್ಗಳಿಗೂ ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸೋಣ ಅಂತ ಅಂದ್ಕೊಂಡೆ. ಓಪನ್ ಮಾಡ್ತಾ ಇದ್ದೀನಿ. ಫುಲ್ ಪ್ಯಾಕಿಂಗ್ ಇದಾಗಿ ಬಂದಿರುತ್ತಲ್ಲ. ಇದಿಲ್ಲ
ಬುಷ್ ಬೇರೆ ಕೊಟ್ಟಿರ್ತಾರ. ಓಪನ್ ಮಾಡಿದ್ದೀನಿ, ಈ ಥರ ಇದೆ. ಆ್ಯಂಡ್ ಬರ್ನರ್ಸ್ ಆ್ಯಕ್ಚುಲಿ ಈ ಥರದ್ದು ಕೊಟ್ಟಿದ್ದಾರೆ. ಯೂಶ್ವಲಿ ಬ್ರಾಸ್ದು ಹೋಲ್ ಥರ ಇರುತ್ತಲ್ಲ, ಇದೊಂಥರ ಸ್ವಲ್ಪ ಕಬ್ಬಣದ ಥರ ಇದೆ, ಗೊತ್ತಿಲ್ಲ ನನಗೆ ಏನು ಮೆಟೀರಿಯಲ್ ಅಂತ. ಸೊ ಈ ಥರ ಇದೆ ಗ್ಯಾಸ್ ಸ್ಟವ್. ಓಪನ್ ಮಾಡಿದ್ದೀನಿ. ಆಟೋಮೆಟಿಕ್ ಅಲ್ಲ, ನಾರ್ಮಲ್ ಲೈಟರ್ ಹಚ್ಚಿದ್ದಾರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮಗೆ ಆ್ಯಕ್ಚುಲಿ ಈ ನಾಝಲ್ ಇದೆಯಲ್ಲ, ಗ್ಯಾಸ್ದು ನಾಝಲ್ ಹಿಂದೆ ಬೇಕಿತ್ತು. ಯಾಕೆಂದರೆ ನಮ್ಮ ಮನೆಗೆ ಇರೋದು ಹಿಂದಿಂದ ಬಂದು ಪೈಪ್ ಅಟ್ಯಾಚ್ ಮಾಡಿಸಿರೋದು. ಸುಮಾರು ನೋಡಿದ್ದಕ್ಕೆಲ್ಲ ರೈಟ್ ಸೈಡಲ್ಲಿ ಮುಂದೆ ಕೊಟ್ಬಿಟ್ಟಿದ್ರು, ಲೈಕ್ ಈ ಪಾರ್ಟಲ್ಲಿ ಕೊಟ್ಟಿದ್ರು. ಇಲ್ಲಿ ಹಾಕ್ಬಿಟ್ರೆ ನಮ್ಗೆ ಇಲ್ಲಿಂದ ಪೈಪ್ ಬರಬೇಕು ಬೇಡ ಅಂದ್ಬಿಟ್ಟು ಹಿಂದೆ ಇರೋದು ಹುಡುಕ್ತಾ ಇದ್ವಿ. ಸೊ ಹಾಗಾಗಿ ಹಿಂದೆ ಇರೋದೇ ಸಿಕ್ತು. ಚೆನ್ನಾಗಿದೆ. ಬೈ ಚಾನ್ಸ್ ನಿಮಗೆ ಬೇಕಿದ್ದರೆ ಲಿಂಕ್ನ ಕಳಿಸ್ಕೊಡ್ತೀನಿ, ನೀವುಗಳು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಎಕ್ಸಾಕ್ಟ್ ಕಾಸ್ಟ್ ಹಾಕಿರ್ತೀನಿ, ಯಾಕೆ ನನಗೂ ಆರ್ಡರ್ ಮಾಡ್ಬೇಕಾದ್ರೆ ಎಷ್ಟು ಅನ್ನೋದು ನನಗೂ ಮರ್ತೋಗಿದೆ. ಆ್ಯಂಡ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಇಲ್ಲಿ ಕೊಟ್ಟಿದ್ದಾರೆ, ಬುಷ್ ಕೊಟ್ಟಿದ್ದಾರೆ. ಇದು ಮಾಮೂಲಿ ಚಿಕ್ಕದಾಗಿ ಇದೆ, ಆಟೋಮೆಟಿಕ್ ಏನಲ್ಲ ಅದು. ಫ್ಲಿಪ್ಕಾರ್ಟ್ ಅಂತಿದೆ ಅಷ್ಟೇ. ಆ್ಯಂಡ್ ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ಅಲ್ಲಾದರೆ ಬೇಗ ಡೆಲಿವರಿ ಆಗುತ್ತೆ, ಅದ್ರ ಜೊತೆ ಕೆಲವು ಏನಾದರೂ ಆಫರ್ಸ್ಗಳಿರುತ್ತಲ್ಲ ಅಂತ. ಸೊ ಈ ಥರ ಇದೆ. ಇದಕ್ಕೆ ಬುಷ್ ಕೊಟ್ಟಿದ್ದಾರೆ. ಈ 4ನ ಅಟ್ಯಾಚ್ ಮಾಡಬೇಕು. ಎಸ್, ನೋಡೋಣ. ಇದು ಗ್ಯಾಸ್ಗಳು ಸುಮಾರು ವರ್ಷ ಬರುತ್ತೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ನಾವು ಈ ಮನೆ ತೊಗೊಂಡಾಗ ನನಗೆ ಗ್ಯಾಸ್ ಸ್ಟವ್ ಗಿಫ್ಟ್ ಕೊಟ್ಟಿದ್ದು, ಅದು ಸ್ವಲ್ಪ ಹಾಳಾಗೋಗಿತ್ತು, ಅದಕ್ಕೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಚೇಂಜ್ ಮಾಡಿದ್ವಿ. ಇದೇನು ಗೊತ್ತಾ, ಹೊಸದಾಗಿದ್ದಾಗ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಆಲ್ಮೋಸ್ಟ್ ಸ್ವಲ್ಪ ದಿನ ಕ್ಲೀನ್ ಮಾಡ್ತಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಒಂಥರ ಪ್ರಾಬ್ಲಮ್ ಆಗುತ್ತೆ. ಬಟ್ ಎನಿವೇಸ್, ಈಗ ಗ್ಲಾಸ್ ಟಾಪ್ ಇರೋದ್ರಿಂದ ಈಸಿಯಾಗಿ ಏನಾದ್ರು ಸ್ಪ್ರೇ ಮಾಡಿ ಒರೆಸ್ಬಿಡ್ಬೋದು. ಫಿಕ್ಸ್ ಆದಮೇಲೆ ನಮ್ಮ ಮನೆ ಕೌಂಟರ್ ಟಾಪ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಾವು ಇಲ್ಲಿ ಕಿಚನ್ ರೆಡಿ ಮಾಡಿಸ್ಬೇಕಾದ್ರೆ ನಮಗೆ ಫಸ್ಟು ಪ್ಲ್ಯಾನ್ ಇದ್ದಿದ್ದು ಲೈಕ್ ಒಡಿಸ್ಬಿಟ್ಟು ಅದನ್ನು ಫಿಕ್ಸ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಗ್ಯಾಸ್ ಟಾಪ್ನ. ಬಟ್ ಆಮೇಲೆ ಏನಾದರೂ ಅಂದರೆ ತುಂಬ ಜನ ನನಗೆ ಅಡ್ವೈಸ್ ಮಾಡಿದ್ದೇನು ಅಂತಂದರೆ, ಅಕಸ್ಮಾತ್ ಗ್ಯಾಸ್ ಸ್ಟವ್ ನಿಮ್ಮದು ಏನೋ ಮಾಡಿ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು, ಅವಾಗ ನಿಮ್ಗೆ ಅದೇ ಸೈಜ್ದೇ ಗ್ಯಾಸ್ ಸ್ಟವ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ತುಂಬ ವರ್ಷಗಳಾಗುತ್ತೆ ಗ್ಯಾಸ್ ಎಲ್ಲ ಚೇಂಜ್ ಮಾಡೋದು. ಹಾಗಾಗಿ ಆದಷ್ಟು ಆ ಕುಕ್ ಟಾಪ್ಗೆ ಹೋಗಬೇಡ ಅಂತ ನನಗೆ ತುಂಬ ಜನ ಅದು ಮನೆ ಕಟ್ಟಿಸ್ಕೊಂಡು ಅದೆಲ್ಲ ಯೂಸ್ ಮಾಡಿ ಇರೋರು ಹೇಳಿದ್ರು. ಹಾಗಾಗಿ ಪ್ರಾಬ್ಲಮೇ ಬೇಡ ಅಂತ ಈ ಥರದನ್ನೇ ಪರ್ಚೇಸ್ ಮಾಡಿದ್ವಿ. ಬಟ್ ನಾನು ಅವಾಗ ತೊಗೊಂಡಾಗ ಇದ್ರ ಜೊತೆ ಹಾಬ್ ಕೂಡ ಒಟ್ಟಿಗೆ ಪರ್ಚೇಸ್ ಮಾಡಿಬಿಟ್ಟಿದ್ವಿ. ಚಿಮ್ನಿ ಹಾಬ್ ಒಟ್ಟಿಗೆ ಬಂದಿತ್ತು. ಸೊ ಈ ಸಲ ಸದ್ಯಕ್ಕೆ ಇನ್ನೂ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಡ ಸದ್ಯಕ್ಕೆ ಅಂತ ಅಂದ್ಕೊಂಡು ಗ್ಯಾಸ್ ಸ್ಟವ್ ಒಂದು ಪರ್ಚೇಸ್ ಮಾಡಿದ್ವಿ.